ಎಲ್ಲರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕನ್ನಡ ವ್ಯಾಕರಣದಲ್ಲಿ ಸಂಸ್ಕೃತ ಸಂಧಿಯಾದ ಗುಣಸಂಧಿ ಬಗ್ಗೆ ಹೇಳ್ತಾ ಇದ್ದೀನಿ. ಸಂಸ್ಕೃತ ಸಂಧಿಯಾಗುವ ಎರಡು ಪದಗಳು ಸಂಸ್ಕೃತವಾಗಿದ್ದರೆ ಅದನ್ನು ಸಂಸ್ಕೃತ ಸಂಧಿ ಎನ್ನುತ್ತೇವೆ. ಅಂದರೆ ಪೂರ್ವ ಪದ ಮತ್ತು ಉತ್ತರ ಪದ ಎರಡು ಸಂಸ್ಕೃತವಾಗಿದ್ದರೆ ಅದನ್ನು ಸಂಸ್ಕೃತ ಸಂಧಿ ಅಂತ ಕರೆಯಲಾಗುತ್ತೆ. ಇದರಲ್ಲಿ ಗುಣಸಂಧಿ ಒಂದು. ಇದು ಸಂಸ್ಕೃತ ಸಂಧಿಯಲ್ಲಿನೇ ಸ್ವರ ಸಂಧಿಯಾಗಿದೆ. ಗುಣಸಂಧಿ ವ್ಯಾಖ್ಯೆ: ಪೂರ್ವ ಪದದ ಅಂತ್ಯದಲ್ಲಿ ಅ ಅಥವಾ ಆ ಸ್ವರಗಳಿದ್ದು ಅವುಗಳಿಗೆ ಇ ಅಥವಾ ಈ ಸ್ವರ ಪರವಾದರೆ ಅವೆರಡರ ಸ್ಥಾನದಲ್ಲಿ ಎ ಸ್ವರವು, ಉ ಅಥವಾ ಊ ಸ್ವರ ಪರವಾದರೆ ಅವೆರಡರ ಸ್ಥಾನದಲ್ಲಿ ಓ ಸ್ವರವು, ಅದೇ ರೀತಿ ರು ಸ್ವರ ಪರವಾದರೆ ಅವೆರಡರ ಸ್ಥಾನದಲ್ಲಿ ಅರ್ ಆದೇಶವಾಗಿ ಬರುವುದನ್ನು ಗುಣಸಂಧಿ ಎಂದು ಕರೆಯಲಾಗುತ್ತದೆ. ಡೆಫಿನಿಷನ್ ಕೇಳಿ ಭಯ ಪಡೋದು ಬೇಡ. ಇದಕ್ಕೆ ಒಂದು ಈಸಿಯಾಗಿ ಫಾರ್ಮುಲಾ ಇದೆ. ಅದನ್ನು ತಿಳ್ಕೊಂಡ್ಬಿಟ್ರೆ ನೀವು ಹೆಂಗಾದರೂ ಕೂಡ ಸೆಂಟೆನ್ಸ್ ಫಾರ್ಮ್ ಮಾಡಿ ಬರೀಬಹುದು. ನೋಡಿ, ಪೂರ್ವ ಪದ, ಉತ್ತರ ಪದ, ಸಂಧಿ ಪದ. ಮೊದಲನೇ ಪದನ ಪೂರ್ವ ಪದ ಅಂತ ಕರೆಯಲಾಗುತ್ತೆ. ನೆಕ್ಸ್ಟ್ ನಂತರದ ಪದನ ಉತ್ತರ ಪದ. ಇದರಿಂದ ಎರಡು ಸೇರಿ ಆಗಿರ್ತಕ್ಕಂತಹ ಪದನ ಸಂಧಿ ಪದ. ಪೂರ್ವ ಪದದಲ್ಲಿ ಅ ಅಥವಾ ಆ ಸ್ವರಗಳಿದ್ದು, ಅ ಆದರೂ ಆಗಿರ್ಬೋದು, ಆ ಆದರೂ ಆಗಿರ್ಬೋದು, ಹೌದಾ. ಉತ್ತರ ಪದದಲ್ಲಿ ಈ ಅಥವಾ ಈ ಸ್ವರ. ಇಲ್ಲಿ ಉತ್ತರ ಪದದಲ್ಲಿ ಏನು ಈ ಸ್ವರ ಇದ್ದು ಸಂಧಿ ಪದ ಆದಾಗ ಯಾವುದು ಬರಬೇಕು? ಇಲ್ಲಿ ಏಕಾರನೇ ಆದೇಶವಾಗಿ ಇರಬೇಕು. ನೆಕ್ಸ್ಟು ಸೇಮ್ ಅದೇ, ಅಂದರೆ ಪೂರ್ವ ಪದದಲ್ಲಿ ಅ ಅಥವಾ ಆಕಾರಗಳಿದ್ದು ಊಕಾರಗಳು. ಉತ್ತರ ಪದದಲ್ಲಿ ಉ ಅಥವಾ ಊಕಾರಗಳಿಗೆ ಓಕಾರ ಆದೇಶವಾಗಿ ಬರಬೇಕು. ಪೂರ್ವ ಪದದಲ್ಲಿ ಅ ಅಥವಾ ಆಕಾರಗಳಿದ್ದು ಉತ್ತರ ಪದದಲ್ಲಿ ಋಕಾರ ಬಂದು ಸಂಧಿ ಪದ ಆದಾಗ ಅರ್ಕಾರ ಆದೇಶವಾಗಿ ಬರಬೇಕು. ಅದನ್ನು ಗುಣಸಂಧಿ ಅಂತ ಕರೆಯಲಾಗುತ್ತೆ. ಇನ್ನು ಈಸಿಯಾಗಿ ಹೇಳಬೇಕಂದ್ರೆ ಪೂರ್ವ ಪದದಲ್ಲಿ ಯಾವುದು ಅ ಅಥವಾ ಆ ಬಿಟ್ಟು ಮತ್ತೆ ಯಾವುದೂ ಬರೋದಿಲ್ಲ. ಪೂರ್ವ ಪದದಲ್ಲಿ ಅ ಅಥವಾ ಆ ಅಕ್ಷರಗಳು ಸ್ವರಗಳೇ ಬರುತ್ತೆ. ಉತ್ತರ ಪದದಲ್ಲಿ ಯಾವುದು ಬರುತ್ತೆ? ಈ ಉ ರು, ಇವನ್ ಬಿಟ್ಟು ಬೇರೆ ಯಾವ ಬರಲ್ಲ. ಉತ್ತರ ಪದದಲ್ಲಿ ಈ ಉ ರು. ಇಲ್ಲಿ ಈ ಬಂದಾಗ ಏಕಾರ ಆದೇಶವಾಗಿ ಬಂದೇ ಬರುತ್ತೆ. ಉ ಬಂದಾಗ ಓಕಾರ ಆದೇಶವಾಗಿ ಬರುತ್ತೆ. ರು ಬಂದಾಗ ಅರ್ಕಾರ ಆದೇಶವಾಗಿ ಬಂದೇ ಬರುತ್ತೆ. ಎಕ್ಸಾಂಪಲ್ಸ್ ನೋಡೋಣ, ಇನ್ನೂ ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗುತ್ತೆ. ವೀರ ಪ್ಲಸ್ ಈಶಾ ವೀರೇಶ. ವೀರ ಪೂರ್ವ ಪದದಲ್ಲಿ ಅಕಾರ ಬಂದಿದೆ, ಉತ್ತರ ಪದದಲ್ಲಿ ಈಕಾರ ಬಂದಿದೆ. ನೋಡಿ, ಸಂಧಿ ಪದ ಆದಾಗ ವೀರೇ. ರೇ ಅಂತಂದರೆ ರ ಪ್ಲಸ್ ಎ ರೇ, ಹೌದಾ. ಮಹಾ ಪ್ಲಸ್ ಉತ್ಸವ ಮಹೋತ್ಸವ. ಮಹಾ ಹಾ ಅಂತಂದರೆ ಇಲ್ಲಿ ಆಕಾರ. ಇಲ್ಲಿ ಉತ್ತರ ಪದದಲ್ಲಿ ಊಕಾರ ಬಂದಿದೆ. ಊಕಾರ ಬಂದಾಗ ಇಲ್ಲಿ ನಿಯಮದ ಪ್ರಕಾರ ಯಾವ್ದು ಬರುತ್ತೆ? ಓಕಾರ ಆದೇಶವಾಗಿ ಬರುತ್ತೆ. ನೋಡಿ, ಇಲ್ಲಿ ಮಹೋ ಓಕಾರ ಆದೇಶವಾಗಿ ಬಂದಿದೆ. ರಾಜ ಪ್ಲಸ್ ಋಷಿ ರಾಜರ್ಷಿ. ರಾಜ ಅಕಾರ ಬಂದಿದೆ. ಇಲ್ಲಿ ಉತ್ತರ ಪದದಲ್ಲಿ ರು. ನಿಯಮದ ಪ್ರಕಾರ ರು ಬಂದರೆ ಯಾವ್ದು ಆದೇಶವಾಗಿ ಬರುತ್ತೆ? ರಾಜರ್ಷಿ ಅರ್ಕಾರ ಆದೇಶವಾಗಿ ಬರ್ತಾ ಇದೆ. ನೋಡಿ, ಇಲ್ಲಿ ಇದು ಎಲ್ಲ ಕ್ಲಿಯರ್ ಆಗಿ ಇದೆ. ವೀರ ಪ್ಲಸ್ ಈಶಾ ವೀರೇಶ. ಇಲ್ಲಿ ಅಕಾರ ಪೂರ್ವ ಪದದಲ್ಲಿ ಅ ಅಥವಾ ಆಕಾರ, ಇದು ಬಿಟ್ಟು ಬೇರೆ ಯಾವುದು ಬರಲ್ಲ. ಉತ್ತರ ಪದದಲ್ಲಿ ಈ ಉ ರು, ಇವುಗಳಲ್ಲಿ ಯಾವುದಾದ್ರೂ ಬರ್ಬೋದು, ಹೌದಾ. ವೀರ ಅ ಬಂದಿದೆ, ಈಶಾ ಈ ಬಂದಿದೆ. ನಿಯಮದ ಪ್ರಕಾರ ಈ ಬಂದಾಗ ಏಕಾರ. ವೀರೇಶ ಅಂದರೆ ಇಲ್ಲಿ ಏಕಾರ ಆದೇಶವಾಗಿ ಬಂದಿದೆ. ಮಹಾ ಪ್ಲಸ್ ಉತ್ಸವ ಹಾ, ಇಲ್ಲಿ ಆಕಾರ ಬಂದಿದೆ. ಇಲ್ಲಿ ಉತ್ಸವ ಅಂದರೆ ಊಕಾರ ಬಂದಿದೆ. ಉ ಬಂದಾಗ ಓಕಾರ ಆದೇಶವಾಗಿ ಬರುತ್ತೆ ನಿಯಮದ ಪ್ರಕಾರ. ಮಹೋತ್ಸವ ಹೋ ಅಂತಂದರೆ ಏನಿಲ್ಲಿ ಹ ಪ್ಲಸ್ ಓ, ಹೌದಾ. ರಾಜರ್ಷಿ ರಾಜ ಪ್ಲಸ್ ಋಷಿ. ಜ ಅಂತಂದರೆ ಅಕಾರ. ಋಷಿ ಉತ್ತರ ಪದದಲ್ಲಿ ಋಕಾರ ಬಂದಿದೆ. ಆದೇಶವಾಗಿ ರಾಜರ್ಷಿ ಅರ್ಕಾರ ಬಂದಿದೆ. ನೋಡಿ, ರಾಜರ್ಷಿ ಹೌದಾ. ಹಾಗಾಗಿ ಇದು ಏನಾಗಿದೆ? ಗುಣಸಂಧಿ ಆಗಿದೆ. ಇನ್ನು ಹೆಚ್ಚಿನ ಎಕ್ಸಾಂಪಲ್ಸ್ನ ನೋಡೋಣ. ಸಮಯ ಪ್ಲಸ್ ಉಚಿತ ಸಮಯೋಚಿತ. ಸಮಯ ಅಕಾರ ಬಂದಿದೆ. ಇಲ್ಲಿ ಉತ್ತರ ಪದದಲ್ಲಿ ಊಕಾರ. ಯೋ ಅಂತಂದರೆ ಓಕಾರ ಬಂದಿದೆ. ರಥ ಪ್ಲಸ್ ಉತ್ಸವ ಅ ಪ್ಲಸ್ ಉ ಪ್ಲಸ್ ಓ. ಶ್ವಾಸ ಪ್ಲಸ್ ಉಚ್ಛ್ವಾಸ ಶ್ವಾಸೋಚ್ಛ್ವಾಸ. ಶ್ವಾಸ ಸ ಪ್ಲಸ್ ಓ ಆದೇಶವಾಗಿ ಬಂದಿದೆ. ತಂತ್ರ ಪ್ಲಸ್ ಉಪಾಯ ತಂತ್ರೋಪಾಯ.
ಅ ಪ್ಲಸ್ ಉ ಇಸ್ ಈಕ್ವಲ್ ಟು ಓ. ಸಪ್ತ ಅ ಪ್ಲಸ್ ಋಷಿ ರು ಸಪ್ತರ್ಷಿ ಅರ್ಕಾರ ಬಂದಿದೆ ನೋಡಿ ಇಲ್ಲಿ. ಮಹಾ ಪ್ಲಸ್ ಉಪಕಾರ ಮಹೋಪಕಾರ ಆ ಪ್ಲಸ್ ಉ ಈಸ್ ಈಕ್ವಲ್ ಟು ಓ. ಕಾಲ ಪ್ಲಸ್ ಉಚಿತ ಕಾಲೋಚಿತ ಅ ಪ್ಲಸ್ ಉ ಈಸ್ ಈಕ್ವಲ್ ಟು ಓ. ವಾಕ್ಯ ಪ್ಲಸ್ ಉಕ್ತಿ ವಾಕ್ಯೋಕ್ತಿ ಇಲ್ಲಿನೂ ಕೂಡ ಅ ಪ್ಲಸ್ ಉ ಓಕಾರ ಆದೇಶವಾಗಿ ಬಂದಿದೆ. ನೆಕ್ಸ್ಟ್ ಒನ್ ಶೌರ್ಯ ಪ್ಲಸ್ ಉನ್ನತ ಶೌರ್ಯೋನ್ನತ. ಇಲ್ಲಿ ಅ ಪ್ಲಸ್ ಉ ನೆಕ್ಸ್ಟು ಓಕಾರ ಆದೇಶವಾಗಿ ಬಂದಿದೆ. ನೆಕ್ಸ್ಟ್ ಒನ್ ಮಹಾ ಪ್ಲಸ್ ಋಷಿ ಮಹರ್ಷಿ ಆ ಪ್ಲಸ್ ರು ಅರ್ಕಾರ ಆದೇಶವಾಗಿ ಬಂದಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ನನ್ನ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ. ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.